ಏನ್ ಫಾತಿಮಾ, ಇದಕ್ಕಾದ್ರೂ ಒಪ್ಗೆ ಇದೆ ತಾನೆ? ಇಲ್ಲ, ನಾನಿದಕ್ಕೊಪ್ಪಲ್ಲ. ಅಂದ್ರೆ ಇದಕ್ಕೂ ನೀನು ಒಪ್ಕೊಳಲ್ವಾ? ನಮ್ಮಕ್ಕ ಏನಾದ್ರೂ ಕಳ್ಳಿನ ಅಥವಾ ಟೆರರಿಸ್ಟಾ ಬೀದ್ ಬೀದಿಯಲ್ಲಿ ಫೋಟೋ ಹಾಕ್ಸೋದಕ್ಕೆ? ಕಳ್ಳಿ ಅಲ್ಲ, ಆದ್ರೆ ಮಳ್ಳಿ ತರ ಮುಸ್ಕ್ ಹಾಕೊಂಡು ಓಡಾಡ್ತಿದ್ದಾಳಲ್ಲ. ಅವಳು ಹೇಗಾದ್ರೂ ಓಡಾಡ್ಲಿ, ನಿನ್ಗೇನಾಗ್ಬೇಕು? ಅವಳ ಪಾಡಿಗಳನ್ನ ಬಿಟ್ಬಿಡು. ಮತ್ ನಾನ್ ಶಾದಿ ಯಾರಾಗ್ತಾರೆ? ನೀನ್ ಆಗ್ತೀಯಾ? ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ರೆ ಅವಳು ಬರೋ ಯಾವ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ನೀವಾದ್ರೂ ಎಷ್ಟು ದಿನ ಅಂತ ಕಾಯ್ತೀರಾ? ಯೋಚನೆ ಮಾಡಿ. ಅಕ್ಕ ಬರ್ಲಿಲ್ಲ ಅಂದ್ರೂ ನಮ್ಗೇನ್ ತೊಂದ್ರೆ ಇಲ್ಲ, ಅವಳು ಬರೋವರೆಗೂ ಕಾಯ್ತಾನೆ ಇರ್ತೀವಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನನಗೆ ನಿಮ್ಮ ಅಕ್ಕ ಬೇಡ, ನೀನೇ ನನ್ನ ಮದುವೆ ಆಗು. ನಾನೇನಕ್ಕೆ ನಿನ್ನ ಮದ್ವೆ ಆಗ್ಬೇಕು? ನೀನೇನಾದ್ರೂ ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ಯಾ? ಅಥವಾ ನಾನೇ ನಿಂಗೆ ಮಾತು ಕೊಟ್ಟಿದ್ದೀನ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ? ಅಗ್ರಿಮೆಂಟ್ ಏನು ಮಾಡಿಸ್ಕೊಂಡಿಲ್ಲ, ಆದ್ರೆ ನಮ್ಮ ಸಸೂರ್ಜಿ ನನ್ನ ಹತ್ರ ಬಂದು. ಸಾಕು ಇಮ್ರಾನ್, ಪದೇ ಪದೇ ಅಬ್ಬು ಸುದ್ದಿ ತೆಗ್ದು ಮಾತಾಡ್ಬೇಡ. ನೀನ್ ಇಂಥವ್ನು ಅಂತ ಗೊತ್ತಿದ್ರೆ ನಾನ್ ನಿನ್ನ ಹತ್ರ ಸಹಾಯನೇ ಕೇಳ್ತಿರ್ಲಿಲ್ಲ. ಈಗ ಕೇಳಾಗ ಹೋಗಿದ್ಯಲ್ಲ, ಏನ್ ಮಾಡಕ್ಕಾಗುತ್ತೆ? ನಿಮ್ಮಿಬ್ರಲ್ಲೊಬ್ರು ನನ್ನ ಮದ್ವೆ ಆಗ್ಲೇಬೇಕು. ಇಬ್ರು ಮದ್ವೆ ಆಗಲ್ಲ. ಏ ಫಾತಿಮಾ, ನನ್ನ ಕೋಪ ಏನಾರು ವಿಕೋಪ ಆದ್ರೆ ನಿಮ್ ಮನೇನ ಸ್ಮಶಾನ ಮಾಡ್ಬಿಡ್ತೀನಿ. ಏಯ್ ಸಾಕು, ಸುಮ್ನಿರು. ದುಡ್ಡು ಕೊಟ್ಟಿದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ನಿಮ್ಗೆಲ್ಲ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಆದಷ್ಟು ಬೇಗ ಒಂದು ಗತಿ ಕಾಣಿಸ್ತೀನಿ. ನೋಡು ಇಮ್ರಾನ್, ನನ್ನ ನಿನ್ನ ಮಧ್ಯ ಇರೋದು ಬರೀ ಹಣದ ಸಂಬಂಧ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ರಕ್ತ ಸಂಬಂಧನೂ ಇಲ್ಲ. ಏಯ್, ಆ ಹಣನ ಕೊಟ್ಟಿರೋದು ನಾನು ಸಂಬಂಧ ಬೆಳೆಸ್ಬೇಕು ಅಂತಾನೆ. ಯಾವ ಸಂಬಂಧ ಬೆಳೆಸೋದಕ್ಕೆ? ನೀನೇನಾದ್ರೂ ಪುಕ್ಸಟೆ ಕೊಟ್ಟಿದ್ಯಾ? ಹೀಗ್ ಪದೇ ಪದೇ ಟಾರ್ಚರ್ ಮಾಡಿ ವಾಪಸ್ ಕೇಳ್ತಿದ್ಯಾ? ಯಾವ ಟಾರ್ಚರು ಮಾಡಲ್ಲ, ಸುಮ್ನೆ ನಾನು ಹೇಳ್ದಂಗೆ ಕೇಳಿ. ನಮ್ಮೊಳ್ಳೇದಕ್ಕೆ ನೀನು ಹೇಳಿದ್ರೆ ನಾವು ಕೇಳ್ತಿದ್ವಿ, ಆದ್ರೆ ನೀನು ನಮ್ ಮರ್ಯಾದಿನೆಲ್ಲ ಬೀದಿ ಪಾಲ್ ಮಾಡ್ತಿದ್ಯಾ. ಈಗೇನ್ ಮಾನ ಮರ್ಯಾದೆ ನಿಮ್ ಮನೆ ಒಳಗ್ ಬಂದ್ ಕೂತಿದ್ಯಾ? ಈಗ ನಿಮ್ ಅಕ್ಕದ್ನ ಊರರಜ್ ಮಾಡಾಗಿದ್ಯಲ್ಲ. ಅದು ನಿನ್ಗೆ ಅವಶ್ಯಕತೆ ಇಲ್ದೇ ಇರೋ ವಿಷಯ. ನಮ್ಮಕ್ಕ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿರ್ತಾಳೆ, ಆ ನಂಬಿಕೆ ನನ್ಗಿದೆ. ಅದಕ್ಕೆ ಅನ್ಸತ್ತೆ ಅಪ್ಪ ಬೆಡ್ ಮೇಲೆ ಬಿದ್ರು ಕ್ಯಾರೆ ಅಂದ್ರೆ ಸುಮ್ನೆ ಸುತ್ತಿದ್ದಾಳೆ. ಅಕ್ಕ ಇಂಥ ಟೈಮಲ್ಲೂ ಅಬ್ಬನ್ ನೋಡಕ್ ಬರ್ಲಿಲ್ಲ ಅಂದ್ರೆ ಅದಕ್ಕೇನೋ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ನನಗ್ ಗೊತ್ತು, ಅದು ನೀನೇ. ನೀನ್ ಕೊಡೋ ಟಾರ್ಚರ್ ಇಂದ ಅಕ್ಕ ಅಬ್ಬನ್ ನೋಡಕ್ ಬಂದಿಲ್ಲ. ಏನ್ ಮಾತಾಡ್ತಿದ್ಯಾ ಫಾತಿಮಾ ನೀನು? ನಿಮ್ಮ ಅಕ್ಕನ ಹತ್ರ ಏನಾದ್ರು ಹೇಳಿದ್ನಾ ಓಡೋಗು ರಜಿಯಾ ಅಂತ? ನೀವು ಮನೇಲಿದ್ದಾಗ ನಿಮ್ಮೆಲ್ರಿಗೂ ಕಣ್ಣಿಗೆ ಮಣ್ಣೆಡ್ಚಿ ಓಡೋದ್ಲಲ್ಲ, ಅವಾಗ ನೀವೆಲ್ಲ ಏನ್ ಮಾಡ್ತಿದ್ರೆ? ನೀನ್ ಸರಿಯಾಗಿದ್ರೆ ಅವಳ್ಯಾಕೆ ಓಡೋಗ್ತಿದ್ಲು? ನಿನ್ ಕ್ಯಾರೆಕ್ಟರ್ ಸರಿ ಇಲ್ದೇ ಇರೋದಕ್ಕೆ ಅವಳ ಮನೆ ಬಿಟ್ಟು ಓಡೋಗಿರೋದು. ಫಾತಿಮಾ, ಪಾಪ ಅಂತ ಬಿಟ್ರೆ ಅತಿಯಾಗಿ ಮಾತಾಡ್ತಿದ್ಯಾ ನೀನು. ಅವತ್ ಕಷ್ಟ ಬಂದಾಗ ನನ್ನ ಕಾಲ್ ಇಟ್ಕೊಂಡು ಗೋಳೋ ಅಂತ ಹತ್ಕೊಂಡು ದುಡ್ಡು ಬೇಡ್ಕೊಂಡೆ. ನಾನು ಅಯ್ಯೋ ಪಾಪ ಹೆಣ್ಮಗ್ಳು ಅಂತ ದುಡ್ಡು ಕೊಟ್ರೆ ಕೃತಜ್ಞತೆ ಇಲ್ವಲ್ಲ ನಿಂಗೆ? ಕೃತಜ್ಞತೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೀನ್ ಅಂದಂಗೆಲ್ಲ ಅನ್ಸ್ಕೊಂಡು ಸುಮ್ನೆ ಇದೀವಿ ಅಂದ್ರೆ ಕಷ್ಟ ಕಾಲದಲ್ಲಿ ನೀನ್ ನಮಗ್ ಸಹಾಯ ಮಾಡಿದ್ಯಾ ಅಂತ. ನಿನ್ಗೆ ನಮ್ಮ ಅಕ್ಕನ್ ಕೊಟ್ಟು ಶಾದಿ ಮಾಡಿದ್ರೆ ನೀನ್ ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ಯಾ? ರಕ್ತ ಹೀರಿ ಸಾಯಿಸ್ತಿದ್ದೆ, ಅವಳ ಜೀವನ ಹಾಳು ಮಾಡ್ತಿದ್ದೆ. ಈಗಾಗ್ಲೇ ನಮ್ ನೆಮ್ಮದಿನ ಕಿತ್ಕೊಂಡಿದ್ಯಾ. ಇನ್ನು ನೀನ್ ನಮ್ ಸಂಬಂಧಿ ಆಗಿದ್ರೆ ಇನ್ನು ಏನೇನ್ ಅನ್ಭವಿಸ್ಬೇಕಾಗಿತ್ತೋ. ನಿಮ್ಮ ನೆಮ್ಮದಿನ ನಾನ್ ಕಿತ್ಕೋತೇಳ ಫಾತಿಮಾ? ನನ್ ಬಾಳಿ ನೆಮ್ಮದಿನ ನಿಮ್ಮ ಅಕ್ಕ ಕಿತ್ಕೊಂಡು ಅವಳು ಹಾಯಾಗಿದ್ದಾಳಲ್ಲಿ, ಖುಷಿಯಾಗಿದೆ ಜೀವನದಲ್ಲಿ. ನಿಮ್ಮ ಅಕ್ಕ ನನ್ನ ಜೀವನಕ್ಕೆ ಬಂದು ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ಲು. ಸಾಕು, ಮತ್ತೆ ಏನೇನೋ ಹೇಳ್ಬೇಡ ಇಮ್ರಾನ್. ನಿನಗ್ ಬೇಕಾಗಿರೋದು ಹಣ ತಾನೆ? ಇನ್ನೊಂದು ವಾರದಲ್ಲಿ ತಂದು ಬಿಸಾಕ್ತೀನಿ. ನೋಡ್ ಫಾತಿಮಾ, ನಾನು ಹೇಳ್ದಂಗೆ ಕೇಳು, ನಿಮ್ಮ ಅಕ್ಕ ನಿಮ್ಮ ಮನೆಗೆ ಬರ್ತಾಳೆ. ಬೇಕಾಗಿಲ್ಲ, ಅವಳು ಬರ್ದೇ ಇದ್ರು ಚಿಂತೆ ಇಲ್ಲ. ನಾವಂತೂ ನೀನು ಹೇಳ್ದಂಗೆ ಅವಳ ಹೆಸರನ್ನ ಬೀದಿಗೆ ಮಾತ್ರ ತರಲ್ಲ. ಸರಿ ಸರಿ ಆಯ್ತು, ನಾನು ಹೇಳ್ದಂಗೆ ನೀವು ಕೇಳ್ತಿಲ್ಲ ಅಲ್ವಾ? ಇದಕ್ಕೆಲ್ಲ ಅನ್ಭವಿಸ್ತೀರಾ, ದೊಡ್ಡದಾಗ ಅನ್ಭವಿಸ್ತೀರಾ, ನೋಡ್ತಾ ಇರಿ. ಇನ್ನೊಂದು ವಾರದಲ್ಲಿ ನನ್ನ ದುಡ್ಡು ನನಗೆ ಬಂದಿಲ್ಲ ಅಂದ್ರೆ ನಿನ್ನ, ನಿಮ್ಮ ಅಪ್ಪನ, ನಿಮ್ಮ ಅಮ್ಮನ 3 ಜನ ಮನೆಯಿಂದ ಆಚೆ ತಳ್ತೀನಿ. 1 ವಾರ ತಾನೆ?
ನೀನ್ ಹೇಳಿರೋದಕ್ಕಿಂತ ಒಂದಿನ ಮುಂಚೆನೆ ಕೊಡ್ತೀನಿ. ಈ ದರ್ಪದ ಮಾತುಗಳನ್ನ ನನ್ನ ಹತ್ರ ಇಟ್ಕೋಬೇಡ ಫಾತಿಮಾ. ಯಾವ್ದೋ ದರ್ಪ? ನೀನೀಗ ಪದೇ ಪದೇ ನಮಗ್ ಟಾರ್ಚರ್ ಕೊಡ್ತಿದ್ರೆ ನಮ್ಮಕ್ಕ ಓಡೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಲ್ಲ, ನೀನ್ ನಮ್ಗೆ ಕಿರುಕುಳ ಕೊಡ್ತಿದ್ಯಾ ಅಂತ ಕಂಪ್ಲೇಂಟ್ ಕೊಡ್ತೀವಿ. ಏಯ್, ನಿನಗೆ ಇನ್ನೊಂದು ವಾರ ಟೈಮ್ ಅಷ್ಟೇ ಕಣೆ. ಕೊಟ್ಟು ಮಾತಕ್ಕೆ ತಪ್ಪಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇನ್ನೊಂದು ವಾರದಲ್ಲಿ ನನ್ನ ಹಣ ನನ್ನ ಕೈಗೆ ಬಂದಿಲ್ಲ ಅಂದ್ರೆ ಇದೆ, ನಿಮ್ಗೆಲ್ಲ ಬಕ್ರೀದಿದೆ. ಎಷ್ಟು ಚರ್ಬಿರ್ಬೇಡ ಅಮ್ಮ ಮಗಳು ಇಬ್ರಿಗೂ. ನನಗೂ ಟೈಮ್ ಬರುತ್ತೆ, ಮಾಡ್ತೀನಿ ಅವ್ರಿಗೆ. ಫಾತಿಮಾ, ಏನೇ ಆಗ್ಲಿ ನೀನ್ ಇಮ್ರಾನ್ ಹತ್ರ ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತಮ್ಮ. ಸುಮ್ನೆ ಇರು ಅಮ್ಮಿ, ನಾನು ಎಷ್ಟು ಅಂತ ತಡ್ಕೊಳ್ಳಿ. ಏನೇ ಆದ್ರೂ ಅವನು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದಾನೆ ಫಾತಿಮಾ, ಅದನ್ನ ನಾವು ಮರಿಬಾರ್ದು. ಅವನಿಗೆ ಜೋರಾಗಿ ಮಾತಾಡ್ಲಿಲ್ಲ ಅಂದ್ರೆ ಅವ್ನು ಸುಮ್ಮನೆ ಇರಲ್ಲ. ಅವನಿಂದ ಬರೀ ನಮಗ್ ತೊಂದರೆ ಆಗುತ್ತೆ ಅಷ್ಟೇ. ಆ ಅಲ್ಲ ನಮ್ಮ ಮೇಲೆ ಇನ್ನು ಯಾವ ಕರುಣೆ ತೋರಿಸ್ತಾನೋ ಏನು. ಫಾತಿಮಾ, ಓದ್ಕೊಳ್ಳಮ್ಮ. ನಮ್ ರಾಮನ್ ಹಣೆ ಬರ ನೋಡು. ನಿನ್ನನ್ನು ಕಟ್ಕೊಂಡಾಗಿಂದ ಏನಾರು ಒಂದು ಅನುಭವಿಸ್ತಾನೇ ಇದ್ದಾನೆ. ಈ ಮನೆ ಮರ್ಯಾದೆ ಎಲ್ಲ ಉಳಿಸಿ ಅಂದ್ಕೊಂಡಿದ್ದೆ, ಆದ್ರೆ ನೀನ್ ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಗೌರವ ಕೊಡ್ತಿದ್ಯಲ್ಲಮ್ಮ. ಎಲ್ಲ ಗೊತ್ತಮ್ಮ, ಇವಳು ಮನ್ಸಲ್ಲಿ ಇಂಥ ದ್ವೇಷ ತುಂಬಿಕೊಂಡಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಜಾನಕಿ ಅವರೇ, ಯಾಕ್ರಿ ನಾನು ಅವಾಗಲೇ ಆ ರೀತಿ ಮಾತಾಡಿದೆ ಅಂತ ನನ್ನ ಮೇಲೆ ಇನ್ನೂ ಕೋಪನಾ? ನೋಡಿ, ನೀವು ನನ್ನ ಹತ್ರ ಮಾತಾಡಕ್ ಬರಬೇಡಿ. ನನಗೆ ನಿಮ್ಮ ಮುಖ ನೋಡಕ್ಕೂ ಮನ್ಸಿಲ್ಲ. ಎಲ್ಲದಕ್ಕೂ ಕೋಪ ಒಂದೇ ಉತ್ತರ ಅಲ್ಲ ಜಾನಕಿ ಅವರೇ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ನಿಮ್ಮ ವಿಷಯದಲ್ಲಿ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಅಲ್ಲ ರೀ, ನಾನು ಎಲ್ಲರ ಮುಂದೆ ಅಷ್ಟು ಹೇಳಿದ್ರು ನಿಮಗಿನ್ನ ನನ್ನ ಮೇಲೆ ನಂಬಿಕೆನೇ ಬರ್ತಾ ಇಲ್ವಾ? ಹೇಳಿದ್ದು ಕೋರ್ಟ್ ಅಲ್ಲ, ಜಡ್ಜ್ ಕೂಡ ಅಲ್ಲ. ತಪ್ಪು ಮಾಡಿಲ್ಲ ಅಂತ ನಿಮಗ್ ನೀವೇ ತಾನೇ ಹೇಳ್ಕೊಂಡಿದ್ದು. ಏನೇ ಮಾಡೋದು ತಪ್ಪು ಕಂಡಿಡಿಯೋರ ಹತ್ರ ಏನು ಮಾತಾಡಿದ್ರು ತಪ್ಪಾಗೆ ಕಾಣಿಸುತ್ತೆ. ನಿಮ್ ತಪ್ಪು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲ ರಜಿ ಅವ್ರೆ, ಅದಾಗಲ್ಲ. ಓ, ಇನ್ನು ನನ್ನ ಹೆಸರು ನಿಮ್ಗೆ ನೆನಪಿದೆ? ಮರ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ನನ್ನ ಮನಸ್ಸಲ್ಲಿ ಜಾನಕಿ ಅಂತ ಹಚ್ಚೊತ್ತಿ ಆಮೇಲೆ ಕಿಚ್ಚಚ್ಚಿರೋ ಹೆಸರಲ್ವಾ ಅದು. ಅಷ್ಟು ಬೇಗ ಆ ಹೆಸರನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ? ನೆನ್ಪಿಟ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ತಪ್ಪನ್ನ ನೀವು ಸಮರ್ಥಿಸ್ಕೊಳ್ತಾ ಇರೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ಸ್ ಜಾನಕಿ ಅವರೇ. ನಾನೇನು ತಪ್ಪು ಮಾಡಿಲ್ಲ. ಇದ್ರಲ್ಲಿ ಸಮರ್ಸ್ಕೊಳ್ಳೋದೇನಿದೆ? ನಿಮ್ಮ ಹೆಸರನ್ನ ನೀವು ಮುಚ್ಚಿಟ್ಟಿದ್ದು ನಿಮಗೆ ತಪ್ಪು ಅಂತ ಅನ್ನಿಸ್ಲೇ ಇಲ್ವಾ? ನೋಡಿ ರಾಮ್, ಅದ್ರ ಬಗ್ಗೆ ನಾನು ಮುಂಚೆನೆ ಹೇಳಿದ್ದೀನಿ, ಮತ್ತೆ ನನಗೆ ಹೇಳೋದಕ್ಕಾಗಲ್ಲ. ಹಾಂ, ಇದೇ ನನಗೂ ಬೇಕಾಗಿರೋದು. ನಾನು ಏನು ಅಂತ ನೀವು ಮೊದಲಿಂದನೂ ನೋಡ್ತಾನೆ ಬಂದಿದ್ದೀರಾ, ಆದರೂ ನನ್ನ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ತಪ್ಪಲ್ವಾ? ನಿಮಗೆ ನಿಮ್ಮ ಧರ್ಮದ ಮೇಲೆ ಎಷ್ಟು ಅಭಿಮಾನ ಇದೆ, ಅದಕ್ಕೋಸ್ಕರ ನೀವು ಎಷ್ಟೆಲ್ಲ ಶಾಸ್ತ್ರ ಮಾಡ್ತೀರಾ ಅಂತ ನಾನು ಮೊದಲಿಂದನೂ ನೋಡ್ಕೊಂಡೇ ಬಂದಿದ್ದೀನಿ. ಅದನ್ನು ಹೊಸದಾಗಿ ತಿಳ್ಕೊಳ್ಳೋ ಅಗತ್ಯ ನನಗಿಲ್ಲ. ಹೌದು ರೀ, ನಾನು ನನ್ನ ಧರ್ಮನ ಪ್ರೀತಿಸ್ತೀನಿ. ನಾನು ಹಿಂದೂ, ಧರ್ಮಕ್ಕೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡ್ತೀನಿ. ಆದರೆ ಇನ್ನೊಂದು ಧರ್ಮನ
ದ್ವೇಷಿಸುವಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಇನ್ನೊಂದು ಧರ್ಮನ ದ್ವೇಷ ಮಾಡೋ ಅನ್ನೋದು ನನ್ನ ಧರ್ಮದಲ್ಲಿಲ್ಲ. ಧರ್ಮಕ್ಕೋಸ್ಕರ ಇನ್ನೊಬ್ಬರನ್ನ ಕೊಲೆ ಮಾಡುವಷ್ಟು ನೀಚನೂ ಅಲ್ಲ. ಆ ನೀಚತನನ ನನ್ನ ಧರ್ಮ ಎಲ್ಲೂ ನನಗೆ ಹೇಳ್ಕೊಟ್ಟಿಲ್ಲ. ಧರ್ಮನ ಪ್ರೀತಿಸ್ಬೇಕು, ಹಾಗೆ ಧರ್ಮಕ್ಕೆ ಗೌರವ ಕೊಡಬೇಕು. ಆದರೆ ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರನ್ನ ಯಾವತ್ತೂ ಅಪರಾಧಿ ಮಾಡಬಾರ್ದು. ಇಷ್ಟೊತ್ತು ಈ ಡೈಲಾಗ್ ಹೇಳಿದ್ರಲ್ಲ ರಾಮ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಅದು ನಿಮಗೆ ಸೂಟ್ ಆಗಲ್ಲ. ಹುಲಿ ಹುಲ್ ತಿನ್ನುತ್ತಂದ್ರೆ ಯಾರು ನಂಬಲ್ಲ. ಜಾನಕಿ ಅವರೇ, ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಸುಳ್ಳು. ಆದರೆ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ? ಅದನ್ನು ಸತ್ಯ ಅಂತ ವಾದಿಸ್ತಾ ಇದ್ದೀರಾ. ತಪ್ಪನ್ನ ಖಂಡಿಸಿ ವಾದಿಸೋದೆ ನನ್ನ ಗುರಿ. ಬರೀ ವಾದ ಮಾಡಿದ್ರೆ ಆಗಲ್ಲ ಜಾನಕಿ ಅವರೇ. ಸತ್ಯ ಯಾವುದು, ಸುಳ್ಳು ಯಾವುದು, ಎರಡನ್ನೂ ತಿಳ್ಕೋಬೇಕು. ಇದನ್ನ ಕೊಲೆಗಾರನಿಂದ ನಾನು ತಿಳ್ಕೊಳ್ಬೇಕಾಗಿಲ್ಲ. ಆದರೆ ಬೇಲ್ ಅನ್ನೋದು ತಾತ್ಕಾಲಿಕ ಅನ್ನೋದು ನಿಮಗೆ ನೆನಪಿರಲಿ. ನನಗೆ ಕೋರ್ಟ್ ಬೇಲ್ಗಿಂತ ನನ್ನ ರಾಮನ ಮೇಲೆ ನಂಬಿಕೆ ಇದೆ. ಈ ಧರ್ಮ ಯುದ್ಧದಲ್ಲಿ ಜಯ ನನಗೆ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದನ್ನ ಡಿಸೈಡ್ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ಜಯ ಅಪಜಯ ಯಾರಿಗಂತ ನಾನು ನೋಡ್ತೀನಿ. ಓಕೆ, ವೆಯ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ನಿಮಿಷ. ಏನು ಹೇಳಿ? ನಿಮಗೆ ನಿಮ್ಮ ಮದ್ಗೆ ಬೇಲ್ ಕೊಡ್ಸಿರ್ಬೋದು, ಅದಕ್ಕೆ ನಾಲ್ಗೆ ಜಾಸ್ತಿ ಹರಿ ಬಿಡ್ತಾ ಇರೋದು ಸರಿಯಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಅವಳಿಗೆ ಹೇಳಿ. ಯಾಕ್ರಿ? ನಿಮ್ಮ ತಂದೆ ಬಗ್ಗೆ ಮಾತಾಡಿದ್ರು ಅಂತ? ನನ್ನ ಹಬ್ಬ ಹೆಸರು ಹೇಳೋ ಯೋಗ್ಯತೆನೂ ಅವಳಿಗಿಲ್ಲ. ನನ್ನ ಹಬ್ಬದಿಂದ ನೀವು ಇಂಥ ಪರಿಸ್ಥಿತಿಗೆ ಬಂದ್ರಿ ಅಂತ ಬಡ್ಕೋತಿದ್ದಾಳಲ್ಲ, ಆದ್ರೆ ಅಲ್ಲಿ ನನ್ನ ಹಬ್ಬ ಎಂತ ನೋವಲ್ಲಿದ್ದಾರಂತ ಅವಳಿಗೆ ಗೊತ್ತಾ? ಅದು ನಿಮ್ಮಿಂದ ಆಗಿರೋದು. ನನ್ನ ಹಬ್ಬಗೆ ಏನಾದ್ರೂ ಆಗಿದ್ದಿದ್ರೆ ಅವಳು ನನ್ನ ಅಮ್ಮಿನ ಫಾತಿಮಾನ ಸಾಕ್ತಿದ್ಲಾ? ಇನ್ನೊಂದು ವಾರದಲ್ಲಿ ನನ್ನ ದುಡ್ಡು ನನಗೆ ಬಂದಿಲ್ಲ ಅಂದ್ರೆ ನಿನ್ನ, ನಿಮ್ಮಪ್ಪನ, ನಿಮ್ಮಮ್ಮನ 3 ಜನ ಮನೆಯಿಂದ ಆಚೆ ತಳ್ತೀನಿ. ಅಮ್ಮಿ, ಫಾತಿಮಾ, ನೀನು ಇಮ್ರಾನ್ ಹತ್ರ ಆ ರೀತಿ ಜೋರಾಗಿ ಮಾತಾಡಬಾರ್ದಾಗಿತ್ತು. ಅದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಕಣೆ, ಕಷ್ಟ ಆಗ್ತಾ ಇದೆ. ನೋಡು, ನೀನೊಂದು ಸಾರಿ ಅವನಿಗೆ ಫೋನ್ ಮಾಡಿ ಸಾರಿ ಕೇಳೆ. ಯಾಕಮ್ಮಿ ಏನೇನೋ ಮಾತಾಡ್ತಿದ್ಯಾ? ನಾನು ಅವನ ಹತ್ರ ಏನು ತಪ್ಪಾಗಿ ಮಾತಾಡಿಲ್ಲ ಅಲ್ವಾ? ಕತ್ತೆ ಕಿರ್ಚುತ್ತೆ ಅಂತ ನಾವು ಕೂಗಕ್ಕೆ ಹೋಗ್ಬಾರ್ದು ಕಣೆ. ಕಿರ್ಚೋದು ಅದರ ಲಕ್ಷಣ, ಅದು ಕಿರ್ಚ್ತಾನೆ ಇರುತ್ತೆ. ಅಂದ್ರೆ ಅವನು ಹೇಳ್ದಂಗೆಲ್ಲ ಕೇಳ್ಕೊಂಡು ನಮ್ಮ ಅಕ್ಕನ ಫೋಟೋನ ನಾನೇ ಗೋಡೆ ಮೇಲೆ ಅಂಟಿಸ್ಬೇಕು ಅಂತನಾ ನೀನು ಹೇಳ್ತಾ ಇರೋದು? ಹಂಗಲ್ಲ ಕಣೆ, ನೀನು ನಿನ್ನ ಪಾಡಿಗೆ ಸುಮ್ಮನೆ ಇದ್ದಿದ್ರೆ ಏನಾಗ್ತಾ ಇತ್ತು? ಸುಮ್ಮನೆ ಇದ್ದಿದ್ದಕ್ಕೆ ಅವನು ಆಗೆಲ್ಲ ಮಾತಾಡ್ತಿರೋದು ಅಮ್ಮಿ. ಮಾತಾಡ್ತಿದ್ದ, ಮಾತಾಡಿ ಮಾತಾಡಿ
ಅವನ ಪಾಡಿಗೆ ಅವ್ನು ಸುಮ್ಮನೆ ಆಗ್ತಿದ್ದ. ನೀನು ಯಾಕೆ ಅವನ ಮಾತಿಗೆಲ್ಲ ಉತ್ತರ ಕೊಡೋಕೆ ಹೋದೆ? ಉತ್ತರ ಕೊಡದೆ ಹೋಗಿದ್ದಿದ್ರೆ ಅವನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದ. ಈಗೇನು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಕ್ತಾ? ಅವನೇನು ಹೇಳ್ದ ಅಂತ ನೀನು ಕೇಳಿಸ್ಕೊಂಡೆ ತಾನೆ? ಹೇಳಿ ಅಮ್ಮಿ, ಅವನೇನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಸಾಕು ಮುಚ್ಚ ಬಾಯ್ನ. ಹೆಣ್ಮಕ್ಳಿಗೆ ಇಷ್ಟೆಲ್ಲ ಹಠ ಇರಬಾರ್ದು. ಅಮ್ಮಿ, ನೀನ್ ಯಾಕೆ ಅವನು ಹೇಳಿದ್ ಸರಿ ಅಂತ ಮಾತಾಡ್ತಿದ್ಯಾ? ನಿನ್ಗೆ ನಿನ್ ಮಗಳ ಮೇಲೆ ನಂಬಿಕೆ ಇಲ್ವಾ? ಫಾತಿಮಾ, ನಿನ್ ಮೇಲೆ ನನಗೆ ನಂಬಿಕೆ ಇದೆ ಕಣೆ. ಆದ್ರೆ ನಮ್ಮ ಪರಿಸ್ಥಿತಿ ಮೇಲೆ ನನಗೆ ನಂಬಿಕೆ ಇಲ್ಲ ಕಣೆ. ಈಗ ನಮ್ ಪರಿಸ್ಥಿತಿ ಏನು ಅವನಿಂದ ಸರಿ ಹೋಗಲ್ಲ. ನಮ್ ಕರ್ಮಕ್ಕೆ ನಾವು ಅವನಿಂದ ದುಡ್ಡು ತಗೊಂಡಿದೀವಿ ಅಷ್ಟೇ. ಅದೇ ಕಣೆ ಈಗ ನಮ್ಮ ಪರಿಸ್ಥಿತಿ ಆಗಿರೋದು. ಅದಕ್ಕೇನೆ ನಾನು ನಿನ್ನ ಹತ್ರ ಸುಮ್ಮನೆ ಇರು ಅಂತ ಹೇಳಿದ್ದು. ನಾನ್ ಹೇಳ್ದೆ ಅವತ್ತೆ ನಿನ್ಗೆ ಅವನ ಹತ್ರ ದುಡ್ಡು ಕೇಳೋದ್ ಬೇಡ ಅಂತ. ಆದ್ರೆ ನೀನ್ ಕೇಳಲೇ ಇಲ್ಲ. ಈಗ ನೋಡು, ಪದೇ 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 ಅವ್ನು ನಮ್ ತಲೆ ತಿಂತಾ ಇದ್ದಾನೆ. ನಿನಗೆ ನಿಮ್ಮ ಅಪ್ಪು ಬದುಕೋದು ಇಷ್ಟ ಇಲ್ಲದೆ ಇರ್ಬೋದು ಕಣೆ. ಆದ್ರೆ ನನಗೆ ನನ್ನ ಗಂಡ ಬೇಕೇ ಬೇಕು. ಅಮ್ಮಿ, ಯಾಕೇನೇನೋ ಮಾತಾಡ್ತಿದ್ಯಾ ನೀನು? ನಮಗ್ ಕಷ್ಟ ಅಂದಾಗ ಅವನ ಹಣ ಕೊಟ್ಟು ಸಹಾಯ ಮಾಡಿದಾನೆ. ಇಲ್ಲ ಅಂದಿದ್ರೆ ನಿಮ್ಮ ಅಬ್ಬ ಆಪರೇಷನ್ಗೆ ಯಾರೇ ಹಣ ಕೊಡ್ತಿದ್ರು? ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳು. ನೀನಾದ್ರೂ ಎಲ್ಲಿಗೆ ಹೋಗಿ ಅಷ್ಟೊಂದು ಹಣ ತರ್ತಿದ್ದೆ? ಕೆಲವೊಂದು ಬಾರಿ ಕಾಲಕ್ಕೆ ಬಿದ್ಮೇಲೆ ಅವ್ರು ಹೇಳ್ದಾಗೆ ಕೇಳ್ಬೇಕು. ಅವನು ಒಂದು ವಾರದಲ್ಲಿ ಹಣ ಕೊಡಿ, ಇಲ್ಲಾಂದ್ರೆ ಮನೆ ಬಿಡಿ ಅಂತ ಹೇಳ್ತಿದ್ದಾನೆ. ಬಿಡು ಅಮ್ಮಿ, ಅವನೇನ್ ದೊಡ್ಡ ಆಫೀಸರ್ ಅಲ್ಲ ನಮ್ಮನ್ನ ಮನೆಯಿಂದ ಖಾಲಿ ಮಾಡಿಸೋದಕ್ಕೆ. ಅವನ್ಗೇನ್ ಅಧಿಕಾರ ಇದೆ ಅಂತ ನಮ್ಮನೇನ್ ಖಾಲಿ ಮಾಡಿಸ್ತಾನೆ ಅವನು? ಇದೆಲ್ಲ ರೂಲ್ಸ್ ಮಾಡಕ್ಕಷ್ಟೇ ಕಣೆ, ನಡ್ಸೋದಿಕ್ಕಲ್ಲ. ಅಮ್ಮಿ, ಕಾನೂನೇನು ಅಂತ ನನಗೂ ಗೊತ್ತು. ಅವನು ಹೇಳಿದ ತಕ್ಷಣ ನಾವು ಮನೆ ಬಿಡಕ್ಕಾಗಲ್ಲ. ಸಮಾಜದಲ್ಲಿ ಎದುರ್ತಿದ್ರೆ ಎಲ್ರೂ ಎದುರಿಸ್ತಾನೆ ಇರ್ತಾರೆ. ಹಾಗಾದ್ರೆ ಒಂದು ವಾರದಲ್ಲಿ ಆ ಹಣನ ಅವ್ನಿಗೆ ವಾಪಸ್ ಕೊಡ್ತೀಯಾ? ಅಷ್ಟೊಂದು ಹಣನ ಎಲ್ಲಿಂದ ತರ್ತೀಯಾ? ಕೊಡ್ತೀನಿ ಅಮ್ಮಿ. ಅವನ್ ದುಡ್ಡು ಯಾರಿಗ್ ಬೇಕು? ನೀನೇನು ಚಿಂತೆ ಮಾಡಬೇಡ. ನಿನ್ ಮಗಳು ಅಂತ ನಾನಿದ್ದೀನಿ. ಈ ಮನೆ ಯಾವುದೇ ಕಾರಣಕ್ಕೂ ನಮ್ ಕೈ ತಪ್ಪು ಹೋಗಲ್ಲ. ಹೇಳಿದಷ್ಟು ಸುಲಭ ಅಲ್ಲ ಕಣೆ ಫಾತಿಮಾ. 100 ಅಲ್ಲ, 1000 ಅಲ್ಲ, 2000 ಅಲ್ಲ, 2 ಲಕ್ಷ ಕಣೆ. ಎಲ್ಲಿಂದಾನೆ ತರ್ತೀಯ ಅಷ್ಟೊಂದು ದುಡ್ಡನ್ನ? ಅಲ್ಲ ಇದ್ದಾನೆ ಅಮ್ಮಿ, ಏನಾದರೂ ದಾರಿ ತೋರಿಸ್ತಾನೆ. ಇನ್ನೊಂದು ವಾರ ಟೈಮ್ ಇದೆ. ಅಷ್ಟರಲ್ಲಿ ಏನಾದರೂ ಮಾಡಿ ಅಮೌಂಟ್ ಅರೇಂಜ್ ಮಾಡ್ತೀನಿ. ಫಾತಿಮಾ, ಏನೇ ಮಾತಾಡ್ತಾ ಇದೀಯ ನೀನು? ಯಾರೇ ಕೊಡ್ತಾರೆ ನಿನ್ಗೆ? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಮ್ಮಿ. ಅವನಿಂದ ಮತ್ತೆ ನಮಗೆ ತೊಂದರೆ ಆಗಲ್ಲ. ಸಾಕಾ ನಿನ್ಗೆ? ನೋಡ್ತೀನಿ ಕಣೆ, ನೀನು ಅದೆಲ್ಲಿಂದ ದುಡ್ಡು ತಂದು ಕೊಡ್ತೀಯ ಅಂತ. ಏನಮ್ಮಿ, ನನ್ನ ಕೈಲಿ ಆಗದೆ ಇರೋ ಥರ ಮಾತಾಡ್ತಿದ್ಯಾ? ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಕಣೆ. ನಂಬಿಕೆ ಇಲ್ಲ ಅಂದರೆ ನೀನು ಸುಮ್ಮನೆ ಇದ್ಬಿಡು. ಆಗಲ್ಲ ಅನ್ನೋದನ್ನ ನಾನು ಮಾಡಿ ತೋರಿಸ್ತೀನಿ. ಏನು ಮಾಡ್ತೀಯೋ ನೀನು? ನನಗಂತೂ ಮುಂದಿನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ನೀನು ಭಯ ಪಡಬೇಡ ಅಮ್ಮಿ. ಎಲ್ಲರೂ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ನೋಡ್ತಾ ಇರೋದು. ಎಲ್ಲಿವರೆಗೂ ನಾವು ಮೂಲೆಯಲ್ಲಿರ್ತಿರೋ ಅಲ್ಲಿವರೆಗೂ ನಮ್ಮನ್ನು ತುಳಿತಾನೆ ಇರ್ತಾರೆ. ಧೈರ್ಯವಾಗಿ ಎದುರಿಸಿದ್ರೆ ಸುಮ್ಮನಾಗ್ಬಿಡ್ತಾರೆ. ಫಾತಿಮಾ, ಕಿಚ್ಚಿಂದ ಎದ್ದಿರೋ ಅಲೆಯಲ್ಲಿ ಯಾರು ಈಜೋದಿಕ್ಕಾಗಲ್ಲ ಕಣೆ. ಆ ಸಾಹಸ ಮಾಡಲೂಬಾರ್ದು. ಎಷ್ಟೇ ದೊಡ್ಡ ಅಲೆ ಆದರೂ ಮೀನಿಗೀಜೋಕ್ಕೆ ಕಷ್ಟ ಏನಲ್ಲ. ಇಂಥವ್ರ ಮಧ್ಯ ಇದ್ದೀವಿ ಅಂದಮೇಲೆ ನಾವು ಧೈರ್ಯವಾಗಿರಲೇಬೇಕು. ಅದು ಬಿಟ್ಟು ನಮ್ಮ ಕೈಲಾಗಲ್ಲ ಅಂತ ಯಾವತ್ತೂ ತಲೆ ತಗ್ಸಿ ಇರಬಾರ್ದು ಅಮ್ಮಿ. ನಿನ್ನ ಈ ಹುಚ್ಚು ಧೈರ್ಯಕ್ಕೆ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲಮ್ಮ. ಅಮ್ಮಿ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು, ನಾನು ನೋಡ್ಕೊಳ್ತೀನಿ. ಏನೋ ಅವನ ಕಾಟ ಒಂದು ತಪ್ಪಿದ್ರೆ ಅಷ್ಟೇ ಸಾಕು. ನೀನೇನು ಹೆದರ್ಬೇಡ ಅಮ್ಮಿ. ಇನ್ನೊಂದು ವಾರ ಆದಮೇಲೆ ಅವ್ನು ನಮ್ಮ ತಂಟೆಗೆ ಬರಲ್ಲ.